सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಸದ್ಯಕ್ಕೆ ಕುಂಭರಾಶಿಯವರಿಗೆ 7.5 ನಡೀತಾ ಇದೆ. 7.5ನಲ್ಲಿ ಅಂದ್ರೆ 7.5 ಮುಗಿಯಲ್ಲ. ಈ 2026ಕ್ಕೆ 7.5 ಮುಕ್ತಾಯ ಆಗಲ್ಲ. ಆದ್ರೆ 7.5ನ ಎಫೆಕ್ಟ್ ಅಲ್ಲಿ ಬದಲಾವಣೆಗಳಾಗುತ್ತೆ. ಆದ್ರೆ ಗುರುಬಲ ಇದೆ ಸದ್ಯಕ್ಕೆ. ಆ ಗುರುಬಲ ಕೂಡ ಹೋಗ್ತಾ ಇದೆ. ಯಾವ ತರ ಶುಭ ಅಥವಾ ಅಶುಭ ಫಲ ನಿಮಗೆ ಸಿಗಬಹುದು ಅಂತ ನೋಡೋದಾದ್ರೆ, ಪ್ರಸ್ತುತ ಕುಂಭರಾಶಿಯವರಿಗೆ 7.5 ಕೂಡ ನಡೀತಾ ಇದೆ. ನಿಮ್ಮ ರಾಶಿಯಲ್ಲೇ ರಾಹು ಕುತ್ಕೊಂಡು ಅವಾಗವಾಗ ನಿಮ್ಮನ್ನ ಡಿಸ್ಟರ್ಬ್ ಕೂಡ ಮಾಡ್ತಾ ಇದ್ದಾನೆ. ಯಾವ ನಿರ್ಧಾರ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ. 5ನೇ ಮನೇಲಿ ಗುರು ಕೂತ್ಕೊಂಡು ಏನೋ ಆಗ ಈಗ ಸ್ವಲ್ಪ ಅನುಕೂಲನೂ ಮಾಡಿಕೊಡ್ತಾ ಇದ್ದಾನೆ. ಆದ್ರೆ ಈ ಯುಗಾದಿ ನಂತರ ಜೂನ್ 1ನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಪ್ರವೇಶ ಯಾವ ರಾಶಿಗೆ ಮಾಡ್ತಾ ಇದ್ದಾನೆ? ಕರ್ಕಾಟಕ ರಾಶಿಗೆ. ಇದು ನಿಮ್ಗೆ ಎಷ್ಟನೇ ಮನೆ? 6ನೇ ಮನೆ. ಅಂದ್ರೆ ಗುರುಬಲ ಇರಲ್ಲ, ಗುರುಬಲ ಹೋಗ್ತಾ ಇದೆ. 6ನೇ ಮನೆಗೆ ಗುರು ಹೋಗ್ತಾ ಇದ್ದಾನೆ, ಅದು ಕೂಡ ಉಚ್ಚ ಕ್ಷೇತ್ರ. ನಿಮ್ಗೆ ಧನಲಾಭಾಧಿಪತಿ ಗುರು, ಧನಸ್ಥಾನಾಧಿಪತಿನೂ ಅವನೇ, ಲಾಭಾಧಿಪತಿನೂ ಅವನೇ. ಅವನೇ ಹೋಗಿ ಋಣಸ್ಥಾನದಲ್ಲಿ ಕೂತ್ಕೋತಾನೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಇದಾಗಿದೆ. ಯಾಕಂದ್ರೆ ಧನ ಅಂದ್ರೆ ದುಡ್ಡು ಬರೋದು, ಋಣ ಅಂದ್ರೆ ದುಡ್ಡು ಹೋಗೋದು. ದುಡ್ಡು ಕೊಡ್ಬೇಕಾದವನೇ ಹೋಗಿ ಋಣಸ್ಥಾನದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ? ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗತ್ತೆ. ಯಾವ್ಯಾವ ತರ ಸಮಸ್ಯೆಗಳು ಬರಬಹುದು? ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರು ಇನ್ನಷ್ಟು ಇನ್ವೆಸ್ಟ್ ಅಂತ ಮಾಡ್ಕೊಂಡು ದುಡ್ಡನ್ನ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ. ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ ಹೇಳಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ತುಂಬಾ ಸಾಲ ಮಾಡ್ಕೊಂಡು ಸಾಲದ ಬಾಧೆಯಿಂದ ಒದ್ದಾಡುವಂತಹ ಪರಿಸ್ಥಿತಿ. 6ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಸಡನ್ ಆಗಿ ಕೆಲಸ ಕೂಡ ಹೋಗ್ಬಿಡ್ಬೋದು. ಕೆಲಸ ಹೋಗ್ಬಿಟ್ರೆ ಮುಗೀತು, ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರೋದೇ ಅಲ್ಲಿಂದ. ಯಾಕಂದ್ರೆ 6ನೇ ಮನೆ ಅಲ್ವಾ, ಶತ್ರು ಸ್ಥಾನದಲ್ಲಿ ಗುರು ಬರಬಾರ್ದು. ಶತ್ರುಗಳ ಬಾಧೆ ಕೂಡ ಜಾಸ್ತಿ ಆಗುತ್ತೆ ಕುಂಭರಾಶಿಯವರಿಗೆ. ಯಾಕಂದ್ರೆ ಅಲ್ಲಿ ಶತ್ರು ಸ್ಥಾನ ತುಂಬಾ ಪ್ರಬಲ ಆಯ್ತಲ್ಲ, ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾರೆ.
ಶತ್ರು ಬಾಧೆ ಹೆಚ್ಚಾದಾಗ ಏನಾಗುತ್ತೆ, ಅದು ಇದು ಸಮಸ್ಯೆಗಳು ಮಾಡ್ತಾ ಇರ್ತಾರೆ, ನಿಮ್ಮ ಉದ್ಯೋಗಕ್ಕೆ ತೊಂದರೆ ಕೊಡ್ತಿರ್ತಾರೆ, ನಿಮ್ಮ ಬಿಸ್ನೆಸ್ ತೊಂದರೆ ಕೊಡ್ತಿರ್ತಾರೆ. ಈ ತರದ್ದೆಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳು ಬರುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ತೊಂದರೆಗಳಾಗುತ್ತೆ, ನಿಮ್ ಕೆಲಸ ಹೋಗ್ಬೋದು ಅಥವಾ ನೀವೇ ಕೆಲಸ ಬಿಟ್ಬಿಡೋ ಚಾನ್ಸಸ್ ಇದೆ, ಏನೋ ಒಂದಿಷ್ಟು ಸಮಸ್ಯೆಗಳಾಗಿ. ಬಟ್ 7.5ನ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ ಈ ನಿಟ್ಟಿನಲ್ಲಿ, ಯಾಕಂದ್ರೆ ಶನಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಬಟ್ ಗುರು ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಶನಿನ ಅನ್ನೋದು ಇಂಪಾರ್ಟೆಂಟ್. 6ನೇ ಮನೆ ರೋಗಸ್ಥಾನ ನೋಡಿ, ರೋಗಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುತ್ತೆ. ಕುಂಭರಾಶಿಯವರಿಗೆ ಬಹಳ ಎಚ್ಚರಿಕೆಯಿಂದ ಇರಿ. ಯಾರ್ಯಾರಿಗೆ ಕುಂಭರಾಶಿಯವರಿಗೆ ಶುಗರ್ ಇದೆ ಖಂಡಿತ ಜಾಸ್ತಿ ಆಗತ್ತೆ ಈ ಜೂನ್ ನಂತರ. BP ಇದೆ, ಅದು ಸ್ವಲ್ಪ ಜಾಸ್ತಿ ಆಗಬಹುದು. ತುಂಬಾ ದಪ್ಪ ಇದ್ದೀರಾ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ನಿಮ್ಗೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಆಯ್ತು, ಗುರುಬಲ ಇಲ್ಲ, ಗುರುಬಲ ಹೋಗ್ತಾ ಇದೆ, ಸಮಸ್ಯೆ ಬರುತ್ತೆ. ಬಟ್ ಈ ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಕೋಬೇಕು? ಯಾಕಂದ್ರೆ ಬರೀ ಸಮಸ್ಯೆಗಳು ಹೇಳ್ತಾ ಇದ್ರೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಏನಪ್ಪಾ ಈ ಜ್ಯೋತಿಷಿಗಳು ಬರೀ ಕೆಟ್ಟದ್ದೇ ಹೇಳ್ತಾ ಇದಾರೆ. ನೋಡಿ, ಇದು ಗೋಚಾರ ಫಲ, ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಆದ್ರೆ ಇದನ್ನ ಮೀರಿ ಜಾತಕ ಅಂತ ಒಂದಿದೆ. ಆ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ, ನಿಮಗ್ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿದ್ರೆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗತ್ತೆ. ಆ ಜಾತಕನೂ ಮೀರಿ ಒಂದ್ ಶಕ್ತಿ ಇದೆ, ಪರಮಾತ್ಮ ನಿಮ್ಮಲ್ಲಿ ತುಂಬಾ ಭಕ್ತಿ ಇದ್ರೆ, ಭಕ್ತಿ ಅಂದ್ರೆ ಏನೋ ನಂಗೆ ಒಳ್ಳೇದ್ ಮಾಡ್ತೀಯ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೋಗೋದಲ್ಲ. ನಿಜವಾದ ಭಕ್ತಿ ಇದ್ದು ಪೂಜೆ, ಜಪ, ವ್ರತ, ಅನುಷ್ಠಾನಗಳು, ಉಪವಾಸಗಳು ಇತ್ಯಾದಿಗಳನ್ನೆಲ್ಲ ನೀವು ಮಾಡ್ಕೊಂತ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ, ಖಂಡಿತ ನೀವೇನ್ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಮಾಡುವಂತ ವ್ಯಕ್ತಿಗೆ ಪರಮಾತ್ಮನೇ ಕಾವಲು. ಗ್ರಹಗಳ ಅಧೀನದಲ್ಲಿ ಮನುಷ್ಯ ಇರ್ತಾನೆ, ಆದ್ರೆ ಈ ಗ್ರಹಗಳೇ ಪರಮಾತ್ಮನ ಅಧೀನದಲ್ಲಿ ಇರ್ತಾರೆ, ತಿಳ್ಕೊಳ್ಳಿ. ಯಾರು ಪರಮಾತ್ಮನನ್ನ ತುಂಬಾ ನಂಬ್ತಾರೆ, ಯಾರು ದೇವರನ್ನ ತುಂಬಾ ಆರಾಧಿಸ್ತಾರೆ, ಮನೆಯಲ್ಲಿ ವಿಶೇಷವಾಗಿ ಶ್ಲೋಕಗಳನ್ನ ಮಂತ್ರಗಳನ್ನ ಹೇಳ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಪೂಜೆ, ಸಂಜೆ ಪೂಜೆ ಒಂದು ಕ್ರಮಬದ್ಧವಾಗಿ ಮಾಡ್ಕೊಂಡು ಇರ್ತಾರೆ. ನೋಡಿ, ಕೆಲವ್ರ ಮನೆಗಳಲ್ಲಿ ನೋಡಿ, ಬೆಳಗ್ಗೆ ಆಯ್ತು ಅಂದ್ರೆ ಕರೆಕ್ಟ್ ಆಗಿ ಪೂಜೆ, ಒಂದು 7 ಗಂಟೆ 8 ಗಂಟೆ, ಕೆಲವರು ಅರ್ಲಿ ಮಾರ್ನಿಂಗ್ ಮಾಡ್ತಾರೆ, ವ್ರತಗಳು ಮಾಡ್ತಾರೆ, ಸಂಕಷ್ಟಹರ ಚತುರ್ಥಿ ವ್ರತ ಮಾಡ್ತಾರೆ, ಪ್ರದೋಷ ವ್ರತ ಮಾಡ್ತಾರೆ, ಶಿವರಾತ್ರಿ ವರ್ಷಕ್ಕೊಂದ್ಸಲ ಬರುವಂತಹ ಶಿವರಾತ್ರಿಯನ್ನ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಉಪವಾಸ ಜಾಗರಣೆ ಎದ್ದು ಮಾಡ್ತಾರೆ, ಮಂಗಳ ಗೌರಿ ವ್ರತ ಮಾಡ್ತಾರೆ, ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡ್ತಾರೆ, ವರ್ಷ ವರ್ಷ ರುದ್ರಾಭಿಷೇಕ ಮಾಡಿಸ್ತಾರೆ. ಇದೆಲ್ಲ ನಿಯಮಗಳು, ಇದೆಲ್ಲ ಕೊಟ್ಟಿರೋದೇ ಪರಮಾತ್ಮ ನಮ್ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ. ಇದನ್ನೆಲ್ಲ ಮಾಡಕ್ ರೆಡಿ ಇಲ್ಲ ಜನ. ಎಲ್ರು ಅಂತ ಹೇಳ್ತಲ್ಲ, ಬಹುಪಾಲು ಜನ ಎನ್ನುತ್ತೆ ಇದೆಲ್ಲ ಕಷ್ಟ ಸ್ವಲ್ಪ. ಇದನ್ನೆಲ್ಲ ಯಾರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅವರು ಹೆದರ್ಬೇಕಾದ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತೀನಿ, ನಿಮಗೆ ಪರಮಾತ್ಮನ ಅನುಗ್ರಹ ಇರುತ್ತೆ. ಆ ದೇವ್ರೆ ಗ್ರಹಗಳಿಂದ ಮೇಲ್ಮಟ್ಟದಲ್ಲಿ ಇರ್ತಾರೆ ಅಂದ್ರೆ ನೀವು ಮೇಲಿನ ಬಾಸ್ ಹತ್ರನೇ ಇನ್ಫ್ಲೂಯೆನ್ಸ್ ತಗೊಂಡ್ಬಿಟ್ಟಿರ್ತೀರ, ಅವಾಗ ಇವ್ರು ಏನು ಮಾಡಲ್ಲ. ಇದಾಯ್ತು. ಬಟ್ ಏನು ಎಚ್ಚರಿಕೆ ಏನ್ ತಗೋಬೇಕು ಕುಂಭರಾಶಿಯವ್ರು ಹೇಳ್ತೀನಿ. ಕೆಲವೊಂದು ಶಿಸ್ತನ್ನ ಪಾಲಿಸಿ. ನೀವು ಪ್ರತಿದಿನ ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದು ಆಹಾರ ಕ್ರಮವನ್ನ ಸರಿ ಮಾಡ್ಕೊಳ್ಳಿ. ಹೊರಗಡೆ ಫುಡ್ ತಿಂತಾ ಇದ್ದೀರಾ ಅಂದ್ರೆ ಅದನ್ನ ಬಿಟ್ಬಿಡಿ. ಜೊತೆಗೆ ಪ್ರತಿದಿನ ಒಂದು ಎಕ್ಸರ್ಸೈಸ್ ಆಗಿರ್ಬೋದು, ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಈ ತರದ್ದೆಲ್ಲ ಮಾಡಿ. ವ್ಯಾಯಾಮಕ್ಕಿಂತ ಯೋಗ ತುಂಬಾ ಒಳ್ಳೇದು. ಯೋಗ ಒಂಥರ ಬಹಳ ಹಿರಿಯರಿಂದ ಬಂದಿರುವಂತದ್ದು, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಪ್ರಾಣಾಯಾಮ ಎಲ್ಲ ಬರುತ್ತೆ. ಪ್ರಾಣಾಯಾಮ ಬಂದು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಆಯುಷ್ಯವನ್ನ ವೃದ್ಧಿ ಮಾಡುತ್ತೆ ಪ್ರಾಣಶಕ್ತಿ ಹೆಚ್ಚಾಗೋದ್ರಿಂದ. ಹಾಗಾಗಿ ಯೋಗ ತುಂಬಾ ಬೆಸ್ಟ್. ಅಂದ್ರೆ ಹೆಲ್ತ್ ಬೇಕು ಅನ್ನೋಂಥವ್ರಿಗೆ, ಆರೋಗ್ಯ ಬೇಕು ಅನ್ನೋಂಥವ್ರಿಗೆ ಯೋಗ ತುಂಬಾ ಒಳ್ಳೇದು. ಈ ತರದ್ದೇನಾದ್ರೂ ಯೋಗ ಕ್ಲಾಸಿಗೆ ಸೇರ್ಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಿ. ಇದು ನಿಮ್ಮ ಆರೋಗ್ಯಕ್ಕೋಸ್ಕರ. ಎರಡನೇದು ಎಚ್ಚರಿಕೆ ಏನ್ ಗೊತ್ತಾ, ಹೊಸದಾಗಿ ಇನ್ವೆಸ್ಟ್ ಮಾಡಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಈಗ ಆಲ್ರೆಡಿ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರ ಅಂದ್ರೆ ಅದು ಹೇಗಿದೆಯೋ ಹಾಗೆ ಮುಂದುವರಿಸಿ ಅಷ್ಟೇ. ನಿಮ್ಮ ಬಿಸ್ನೆಸ್ಗೆ ಹೊಸ ವ್ಯಕ್ತಿಯನ್ನ ಪಾರ್ಟ್ನರ್ ಆಗಿ ತಗೋಬೇಡಿ. ಇದಾಯ್ತಾ? ಯಾವ್ದು ರೂಪದಲ್ಲಿ ಬರ್ತಾರೆ ನಿಮ್ಗೆ ಸಾಲ ಮಾಡಿಸಿ ನಿಮ್ಗೆ ಕಷ್ಟಕ್ಕೆ ಸಿಗಾಕ್ಸಕ್ಕೆ. ಅದಕ್ಕೆ 3ನೇ ವಿಚಾರ ಆಯ್ತು. 4ನೇ ವಿಚಾರ, ಈ ವರ್ಷದಲ್ಲಿ 2026ರ ಯುಗಾದಿಯಿಂದ 2027ರ ಯುಗಾದಿವರೆಗೆ ಮನೆ, ಸೈಟು, ವಾಹನ ಇವುಗಳನ್ನ ಖರೀದಿ ಮಾಡಬೇಡಿ. ಅದರಲ್ಲೂ ಲೋನ್ ಮಾಡ್ಕೊಂಡಂತೂ ತಗೊಳ್ಳೇಬೇಡಿ. ನಿಮ್ಮ ಹತ್ರ ದುಡ್ಡಿತ್ತ ಓಕೆ ತಗೊಂಬಿಡಿ, ಕಟ್ಟಬೇಡಿ. ಸಾಲ ಮಾಡಿ ತಗೋಬೇಡಿ. ಯಾಕಂದ್ರೆ 6ನೇ ಮನೇಲಿ ಗುರು ಇದ್ರೆ ಸಾಲನ ಜಾಸ್ತಿ ಮಾಡ್ಬಿಡ್ತಾನೆ. ಇವಾಗ ನಿಮ್ಗೊಂದೇನೋ ಇನ್ಕಮ್ ಇರುತ್ತೆ, ಸಂಪಾದನೆ ಬರ್ತಿರುತ್ತೆ, ಆ ಧೈರ್ಯದ ಮೇಲೆ ನೀವು ಸಾಲ ಮಾಡ್ಬಿಡ್ತೀರಾ. ಬಟ್ ನಿಮ್ಗೆ ಗೊತ್ತಿರಲ್ಲ, ನಾಳೆ ದಿನ ಕೆಲ್ಸನೇ ಹೋಗ್ಬಿಡ್ಬೋದು.
ಏನಾಗತ್ತೆ ಅವಾಗ? ಕೆಲ್ಸಾನೇ ಹೊರಟೋಯ್ತು ಅಂದ್ರೆ ಸಮಸ್ಯೆ ಆಗ್ಬಿಡತ್ತೆ. ಕೆಲಸ ಹೋಯ್ತು ಅಂದ ತಕ್ಷಣ ನಿಮ್ಗೆ ಅಲ್ಲಿ ಏನಾಗತ್ತೆ ಅಂದ್ರೆ ಇನ್ಕಮ್ ನಿಂತೋಗುತ್ತೆ. ಇನ್ಕಮ್ ನಿಂತೋಯ್ತು ಅಂದ್ರೆ ನಿಮ್ಗೆ ಸಾಲ ಬೆಳೆಯುತ್ತೆ. ಆವಾಗ ಎಷ್ಟೋ ಜನ ಲೋನ್ ಮಾಡಿ ಮನೆ ಕಟ್ಕೊಂಡು ಕೊನೆಗೆ ಸಾಲ ತೀರ್ಸಕ್ಕಾಗದೆ ಅದೇ ಮನೆನ ಮಾರ್ಬಿಟ್ಟು ಸಾಲನ ತೀರ್ಸಿರೋರು ಇದ್ದಾರೆ. ಹಿಂಗಾಗ್ಬಾರ್ದು ಬದುಕು. ಸಿಸ್ಟಮ್ಯಾಟಿಕ್ ಆಗಿ ಬದುಕ್ಬೇಕು. ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಸರಿಯಾಗಿ ಲೆಕ್ಕಾಚಾರ ಮಾಡ್ಬೇಕು. ನಾಳೆ ದಿನ ಸಾಲ ಅಕಸ್ಮಾತ್ ಜಾಸ್ತಿ ಆದ್ರೆ ಯಾವ್ದಾದ್ರು ದಾರಿ ಇದೆಯಾ ತೀರ್ಸಕ್ಕೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಸಾಲ ಮಾಡ್ಬೇಕಾಗತ್ತೆ. ಇನ್ನು ಮತ್ತೊಂದು ವಿಚಾರ, ಆ ಕೆಲಸ ಬದಲಾವಣೆ ಮಾಡಬೇಡಿ. ಯಾಕಂದ್ರೆ ಕೆಲಸದಲ್ಲಿ ಒಂಚೂರು ಪ್ರಾಬ್ಲಮ್ ಆಗತ್ತೆ. ನಿಮ್ಗೆ ಯಾರೋ ಹೊಸ ಬಾಸ್ ಬರ್ಬೋದು, ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಯಾರೋ ಒಬ್ರು ಹೊಸ ಸಹೋದ್ಯೋಗಿಗಳು ಬರ್ಬೋದು. ಅವರಿಂದ ನಿತ್ಯ ಕಿರಿಕಿರಿ ಆಗ್ಬೋದು, ಕೆಲಸದಲ್ಲಿ ಸ್ವಲ್ಪ ಬೇಸರಗಳು, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತದ್ದು, ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳಾಗತ್ತೆ. ಹಾಗಾಗಿ ಕೆಲಸ ಬಿಟ್ಬಿಡ್ತೀನಪ್ಪ, ಬೇರೆ ಕೆಲ್ಸಕ್ಕೆ ಸೇರ್ಕೊಬಿಡ್ತೀನಿ ಅಂತ ಅನ್ಕೋಬೇಡಿ. ಯಾಕಂದ್ರೆ ಬೇರೆ ಕೆಲ್ಸಕ್ಕೆ ಹೋದ್ರೂ ನಿಮ್ಗೆ ಅಲ್ಲಿಯೂ ಸಮಸ್ಯೆ ಬರುತ್ತೆ. ಹಾಗಾಗಿ ಕೆಲಸ ಬದಲಾವಣೆ ಮಾಡ್ಬೇಡಿ. ಕೆಲಸದಲ್ಲಿ ಆಗೋ ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ನಿಮ್ಮ ಜೀವನದ ಯಾವುದೇ ಖುಷಿ ವಿಚಾರಗಳನ್ನ, ಅಂದ್ರೆ ಒಳ್ಳೆ ವಿಚಾರಗಳನ್ನ ನಿಮ್ಮ ಮಿತ್ರರು, ಆತ್ಮೀಯರು, ಬಂಧುಗಳು ಯಾರಿಗೂ ಹೇಳ್ಕೊಬೇಡಿ. ಸ್ವಲ್ಪ ಸೀಕ್ರೆಟ್ ಆಗಿ ಬರೀ. ಯಾಕಂದ್ರೆ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ. ಈಗ ಗುರು 6ನೇ ಮನೆಗೆ ಬಂದ್ಮೇಲೆ ಅವರು ಅಲರ್ಟ್ ಆಗಿರ್ತಾರೆ. ನಿಮ್ಗೆ ಏನೇನ್ ನಡೀತಾ ಇದೆ, ನಿಮ್ ಲೈಫಲ್ಲಿ ಏನೇನ್ ಆಗ್ತಾ ಇದೆ, ಏನೋ ಒಳ್ಳೇದಾಗ್ತಾ ಇದೆ ಅಂದ ತಕ್ಷಣ ಅವ್ರು ತುಂಬಾ ಅಲರ್ಟ್ ಆಗ್ಬಿಡ್ತಾರೆ ಕೆಟ್ಟದ್ ಮಾಡೋದಕ್ಕೆ. ಅದಕ್ಕೆ ಆದಷ್ಟು ಒಳ್ಳೆ ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ. ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದ್ ಹೇಳ್ಕೊಳ್ಳಿ, ತೊಂದ್ರೆ ಇಲ್ಲ, ಅವ್ರಿಗೆ ಸಮಾಧಾನ ಸಿಗುತ್ತೆ. ಈ ಮನಸ್ಸು ಆ ಮನಸ್ಸು ಎಲ್ಲಾ ಮನಸ್ಸುಗಳು ಪರಮಾತ್ಮನ ಮನಸ್ಸಿನಿಂದನೇ ಸೃಷ್ಟಿಯಾಗಿದ್ದಲ್ವಾ. ಆ ಮನಸ್ಸಿಗೆ ಸಮಾಧಾನ ಆದ್ರೆ ಈ ಮನಸ್ಸಿಗೂ ಸಮಾಧಾನನೇ. ಯಾಕಂದ್ರೆ ನಮ್ಗೇನೋ ಕಷ್ಟ ಬಂದಿದೆ, ನಮ್ಗೇನೋ ತುಂಬಾ ಸಮಸ್ಯೆ ಆಗ್ತದೆ ಅಂದ ಕೂಡ್ಲೆ ನಿಮ್ ಶತ್ರುಗಳ ಮುಖದಲ್ಲಿ ಒಂದರ ನಗು. ಆಯ್ತು, ಅವ್ರು ನಗ್ನಗ್ತಾನೆ ಇರ್ಲಪ್ಪ, ನನಗ್ ಪರಮಾತ್ಮ ಇದ್ದಾನೆ ಅಷ್ಟೇ. ಇದೊಂದು ಸೀಕ್ರೆಟ್ ಮೇಂಟೈನ್ ಮಾಡಿ. ಹಾಗೆ ನೋಡಿ, ಈ 6ನೇ ಮನೆ ಗುರು ಬಂದಾಗ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ದೇವ್ರ ಪೂಜೆ ಮಾಡಕ್ಕಾಗಲ್ಲ, ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಹೋಗುವಂತಹ ಪದ್ಧತಿಯನ್ನ ಇಟ್ಕೊಳ್ಳಿ. ಪ್ರತಿ ಶನಿವಾರ, ಶನಿ ಶಿಸ್ತನ್ನ ಕೊಡ್ತಾನೆ. ಪ್ರತಿ ಶನಿವಾರ ಮತ್ತೆ ಗುರುವಾರ ಅಥವಾ ಮಂಗಳವಾರ, ವಾರದಲ್ಲಿ 2 ದಿನ 3 ದಿನ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕು. ಯಾಕಂದ್ರೆ ಮನೆಯಲ್ಲಿ ಪೂಜೆ ಮಾಡಕ್ ಆಸಕ್ತಿ ಬರ್ತಲ್ಲ, ನೀವು ಅಲ್ಲಿ ಹೋಗಿ ಅಲ್ಲಿನ ಎನರ್ಜಿ ತಗೊಂಡ್ಬಂದ್ರೆ ಸಮಾಧಾನ ಆಗುತ್ತೆ. ಹಾಗೆ ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಸಾಸಿವೆಯಿಂದ ದೀಪ ಹಿಂಗ್ ಹಚ್ಚೋದು ಅಂದ್ರೆ ಮನೆಯಲ್ಲಿ, ದೇವ್ರ ಮನೇಲಲ್ಲ, ಮನೆಯಲ್ಲಿ ಒಂದ್ ಕಡೆ ಸ್ಟೂಲ್ ಏನಾದ್ರು ಇಟ್ಬಿಟ್ಟು ಮಣ್ಣಿನ ಹಣತೆ ಹಚ್ಚಿ, ಆ ಮಣ್ಣಿನ ಹಣತೆ ಕೆಳಗೆ ಒಂದು ಪ್ಲೇಟ್ ಇಡಿ. ಸಿಲ್ವರ್ ಸ್ಟೀಲ್ ಇಡಬೇಡಿ, ತಾಮ್ರ, ಹಿತ್ತಾಳೆ, ಓಕೆ ಯಾವ್ದಾದ್ರು ಸರಿ. ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮಣ್ಣಿನ ಹಣತೆ ಹಚ್ಚಿ. ಇದನ್ನ ಸಂಜೆ ಮಾಡ್ಬೇಕು, ಒಂದು 5:30 ಇಂದ 6 ಗಂಟೆ ಒಳಗೆ ಹಚ್ಚಿ. ಆ ಎಣ್ಣೆ, ದೀಪ ಹಚ್ತಿರಲ್ಲ, ಆ ಎಣ್ಣೆ ಒಳಗೆ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ, ಅದು ಉರಿದು ಆರಿದ ನಂತರ ಸಾಸಿವೆ ಹಾಗೆ ಉಳಿಯುತ್ತೆ. ಆ ಬತ್ತಿ ಮತ್ತು ಸಾಸಿವೆ ಒಟ್ಟು ಸೇರಿಸಿ ತಗೊಂಡು ನೀವು ಹರಿಯೋ ನೀರಿಗೆ ಹಾಕ್ಬಿಡಿ, ಅಥವಾ ಸಿಂಕ್ ಒಳಗಡೆ ಹಾಕ್ಬಿಡಿ. ಅಂದ್ರೆ ಓಡಾಡೋ ಜಾಗದಲ್ಲಿ ಹಾಕ್ಬಾರ್ದು, ನೀರು ಹೋಗ್ಬಿಡುತ್ತೆ, ಪೈಪ್ ಮೂಲಕ ಹೊರಟೋಗ್ಬೇಕದು. ಇದನ್ನ ಯಾಕೆ ಮಾಡ್ತಾ ಇದೆ ಅಂದ್ರೆ, ನಾನು ಹೇಳ್ದೆ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ದೃಷ್ಟಿ ದೋಷಗಳು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಮಾಡ್ತಾ ಇರ್ತಾರೆ. ನೀವ್ ಯಾರು ಈ ತರ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ, ಅಥವಾ ಪ್ರತಿ ಮಂಗಳವಾರ, ಅಥವಾ ಪ್ರತಿ ಶನಿವಾರ, ಕೆಲವರು ಪ್ರತಿದಿನನೂ ಮಾಡೋರು ಇದ್ದಾರೆ, ಈ ತರ ಸಾಸಿವೆ ಹಾಕಿ ದೀಪವನ್ನ ಹಚ್ತಿರ್ತಾರೆ, ಸಾಸಿವೆ ದೀಪ ಹಚ್ತಾ ಇರ್ತಾರೆ. ಬಿಳಿ ಸಾಸಿವೆ, ಕಪ್ಪು ಸಾಸಿವೆ ಅಲ್ಲ, ಬಿಳಿ ಸಾಸಿವೆ. ಈ ಬಿಳಿ ಸಾಸಿವೆ ದೀಪ ಹಚ್ತಾ ಇರ್ತಾರೆ, ಅವ್ರಿಗೆ ಇದೆಲ್ಲ ಪ್ರಾಬ್ಲಮ್ ಹೋಗುತ್ತೆ. ಯಾಕಂದ್ರೆ ಆ ಸಾಸಿವೆ ಏನ್ ಮಾಡುತ್ತೆ, ಬಿಳಿ ಸಾಸಿವೆ ನೆಗೆಟಿವ್ನೆಲ್ಲ ಹೀಲ್ ಮಾಡುತ್ತೆ. ಬೆಳಕು ಅನ್ನೋದೇ ಶಕ್ತಿ ಅಲ್ವಾ, ಆ ಬೆಳಕು ಸಾಸಿವೆ ನೆಗೆಟಿವ್ನ ಹೀಲ್ ಮಾಡ್ತಾ ಇರುತ್ತೆ, ಬೆಳಕು ಕೂಡ ಹೀಲ್ ಮಾಡ್ತಾ ಇರುತ್ತೆ. ಅದನ್ನೇನ್ ನೀವು ಹೊರಗಡೆ ಹಾಕ್ಬಿಡ್ತಾರೆ, ನೆಗೆಟಿವ್ ಹೊರಗಡೆ ಹಾಕ್ತಾರೆ ಅಷ್ಟೇ. ನಿಮ್ಮ ಮನೆಗೆ, ನಿಮಗೆ, ಎಲ್ಲರಿಗೂ ಏನ್ ದೃಷ್ಟಿ ದೋಷ ಏನೇ ಆಗಿರ್ಲಿ, ಪ್ರಯೋಗ ಈ ತರದ್ ಏನೇ ಆಗಿದ್ರು ಕೂಡ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ. ಇದೊಂದು ಪರಿಹಾರವನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಬಟ್ ಈ ಟೈಮಲ್ಲಿ ಅಕ್ಟೋಬರ್ 30ನೇ ತಾರೀಕಿಗೆ ಗುರು ಗ್ರಹ ಸಿಂಹರಾಶಿಗೆ ಬರ್ತಾನೆ. 3 ತಿಂಗಳು ಸಿಂಹರಾಶಿಯಲ್ಲಿ ಇರ್ತಾನೆ. ನವೆಂಬರ್, ಡಿಸೆಂಬರ್ ಮತ್ತೆ 2027 ಜನವರಿ, ಈ 3 ತಿಂಗಳು ಸಿಂಹರಾಶಿಯಲ್ಲಿ ಇರೋವರೆಗೆ ನಿಮ್ ರಾಶಿ ನೋಡ್ತಿರ್ತಾನೆ. ಈ 3 ತಿಂಗಳಲ್ಲಿ ತುಂಬಾ ಶುಭ ಆಗತ್ತೆ. ಏನ್ ಶುಭ ಆಗತ್ತೆ ಅಂದ್ರೆ, ಯಾರಿಗೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಆಗಿತ್ತೋ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವಾಗ? ಈ ವರ್ಷದ ನವೆಂಬರ್, ಡಿಸೆಂಬರ್ ಮತ್ತೆ ನೆಕ್ಸ್ಟ್ ಇಯರ್ ಜನವರಿ, ಈ 3 ತಿಂಗಳು.
ಹಾಗೆ ಯಾರೋ ದುಡ್ಡು ತಗೊಂಡು ಮೋಸ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ದುಡ್ಡು ವಾಪಸ್ ಬರುತ್ತೆ. ತುಂಬಾ ಸಾಲದ ಒದ್ದಾಟದಲ್ಲಿ ಇದ್ದೀರಾ ಅಂದ್ರೆ ಸಾಲ ತೀರಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಸಿಗುತ್ತೆ. ಹಾಗೆ ಆ ನಿಮ್ಮ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಕಡೆಯಿಂದ ಏನಾದ್ರೂ ಮೋಸ ಆಗಿದ್ರೆ ಅದು ನಿವಾರಣೆ ಆಗುತ್ತೆ. ಅಥವಾ ಬೇರೆ ಇನ್ಯಾರೋ ಒಳ್ಳೆ ಹೊಸ ಪಾರ್ಟ್ನರ್ ಸಿಕ್ಕಿ ನಿಮ್ಗೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಹೀಗೆ ಒಂದ್ ಸ್ವಲ್ಪ ಶುಭ ಆಗತ್ತೆ, ಸ್ವಲ್ಪ ಶುಭ ಫಲಗಳು ಸಿಕ್ಕತ್ತೆ. ಬಟ್ 3 ತಿಂಗಳ ಕಾಲಾವಧಿ ಮಾತ್ರ, ನವೆಂಬರ್, ಡಿಸೆಂಬರ್, ಜನವರಿ. ಮತ್ತೆ ಜನವರಿ 26ಕ್ಕೆ 2027ರ ಜನವರಿ 26ಕ್ಕೆ ವಾಪಸ್ ಕರ್ಕಾಟಕ ರಾಶಿಗೆ ಗುರು ಬಂದ್ಮೇಲೆ ಯಥಾವತ್ ಪ್ರಾಬ್ಲಮ್ಗಳು ಬರೋಕ್ ಶುರು ಆಗುತ್ತೆ. ಬಟ್ ನೀವು ರೆಗ್ಯುಲರ್ ಆಗಿ ಪರಿಹಾರ ಮಾಡ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ಈ ಮಧ್ಯದಲ್ಲಿ ರಾಹು ಕೂಡ ಚೇಂಜ್ ಆಗ್ತಾನೆ. ಯಾವಾಗ ಅಂದ್ರೆ ಡಿಸೆಂಬರ್ 26ನೇ ತಾರೀಕು ನಿಮ್ಮ ರಾಶಿಯನ್ನು ಬಿಟ್ಟು ರಾಹು ಗ್ರಹ 12ನೇ ಮನೆಗೆ ಬರ್ತಾನೆ. 12ನೇ ಮನೆಗೆ ಬರ್ತಿದ್ದಂಗೆ ಒಂದು ವಿಚಾರದಲ್ಲಿ ತುಂಬಾ ಶುಭ ಫಲ ಕೊಡ್ತಾನೆ. ಯಾವ ವಿಷಯ ಅಂತಂದ್ರೆ ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು, ಕೆಲಸದ ನಿಮಿತ್ತ ಅಥವಾ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೋ ಅವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಕ್ಕತ್ತೆ ಡಿಸೆಂಬರ್ ನಂತರ. ಡಿಸೆಂಬರ್ ಇನ್ನೂ ಬಹಳ ದಿನ, ಅಷ್ಟು ದಿನ ಕಾಯ್ಬೇಕಾ? ಕಾಯ್ಲೇಬೇಕು. ಕೆಲವೊಂದೆಲ್ಲ ಒಳ್ಳೇದಾಗ್ಬೇಕು ಅಂದ್ರೆ. ಬಟ್ ಪ್ರಯತ್ನನ ಈಗ್ಲಿಂದಲೇ ಮಾಡಿ. ಬಟ್ ಆ ವಿಚಾರದಲ್ಲಿ ರಾಹುಗ್ರಹ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾನೆ. 12ನೇ ಮನೆಯ ರಾಹು ವಿದೇಶ ಪ್ರಯಾಣವನ್ನ ತೋರಿಸ್ತಾನೆ. ಒಂದು ರೀತಿಯಲ್ಲಿ ಏನಾಗತ್ತೆ ಅಂದ್ರೆ 12ನೇ ಮನೆ ರಾಹು ಮೇಲೆ ಗುರುದೃಷ್ಟಿ ಇರೋದ್ರಿಂದ ನೀವು ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿ ನಿಮ್ಗೆ ಪರಿಸ್ಥಿತಿ ಸುಧಾರಿಸುವಂತಹ ಸಾಧ್ಯತೆ. ಸ್ವದೇಶದ ಬದುಕನ್ನ ಲಗ್ನದಿಂದ ನೋಡಿದ್ರೆ ವಿದೇಶದ ಬದುಕನ್ನ 12ನೇ ಮನೆಯಿಂದ ನೋಡ್ತೀವಿ. ಹಾಗಾಗಿ ಇಲ್ಲಿ ಏನೋ ತೊಂದರೆ ಆಗ್ತದೆ, ಇಲ್ಲಿ ಏನೋ ಕಷ್ಟ ಬರ್ತದೆ, ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ನೆಮ್ಮದಿ ಆಯ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ಹೀಗೆ ಒಂದಷ್ಟು ಶುಭ, ಒಂದಷ್ಟು ಅಶುಭ ಎಲ್ಲವೂ ಇದೆ ಈ ಯುಗಾದಿ ನಂತರ. ಶುಭ ಏನಪ್ಪಾ ಅಂತಂದ್ರೆ ರಾಹು ಬದಲಾವಣೆ, ಅದು ಡಿಸೆಂಬರ್ಗೆ ಸ್ವಲ್ಪ ಒಳ್ಳೇದಾಗತ್ತೆ. ಆಮೇಲೆ ಕೆಲವೊಂದು ವಿಚಾರದಲ್ಲಿ ಇದ್ದಂತ ಕನ್ಫ್ಯೂಷನ್ಸ್ಗಳು ಕಮ್ಮಿ ಆಗುತ್ತೆ. 7.5 ಶನಿಯ ಮೇಲೆ ಗುರುದೃಷ್ಟಿ ಬೀಳುತ್ತೆ. 7.5 ಶನಿಯ ಎಫೆಕ್ಟ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಗುರುನೇ ಹೋಗಿ 6ನೇ ಮನೇಲಿ ಕೂತ್ಕೊಳ್ಳೋದ್ರಿಂದ ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು, ಶತ್ರುಗಳಿಂದ ಬಾಧೆ, ಆರೋಗ್ಯದಲ್ಲಿ ತೊಂದರೆಗಳು ಇದೆಲ್ಲ ಬರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ಪರಿಹಾರಗಳು ಮಾಡಿ. ಏನ್ ಪರಿಹಾರ? ಪ್ರತಿ ಶನಿವಾರ ಎಳ್ಳು, ಹೆಸರು ಕಾಳು, ಒಣ ಅವರೆಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಜೊತೆಗೆ ಉದ್ದಿನ ಬೇಳೆನ ಕೊಡಿ. ಇದು ಒಂದು ಪರಿಹಾರ ಮಾಡ್ಲೇಬೇಕು. ಈಗ್ಲಿಂದನೇ ಶುರು ಮಾಡಿ. ಸಮಸ್ಯೆ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇರಬೇಡಿ. ಹಾಗೆ ಪ್ರತಿ ಗುರುವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆನ ದಾನ ಮಾಡಿ. ಇದರಿಂದ ಉದ್ಯೋಗದಲ್ಲಿ ಏನೂ ಸಮಸ್ಯೆ ಆಗಲ್ಲ ನಿಮ್ಗೆ. ಯಾಕೆಂದ್ರೆ ದಶಮಾಧಿಪತಿ ಕುಜನಿಗೆ ತೊಗರಿ ಬೇಳೆ, ಧನಾಧಿಪತಿ ಗುರುವಿಗೆ ಕಡಲೆ ಬೇಳೆ. ಹಣ ಮತ್ತು ಉದ್ಯೋಗ ಎರಡೂ ವಿಷಯದಲ್ಲಿ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಇವ್ರು ನೋಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟವಾದ ಧಾನ್ಯವನ್ನ ನೀವು ಪ್ರತಿ ವಾರ ಡೊನೇಟ್ ಮಾಡ್ತಿರ್ತಾರಲ್ಲ, ಹಾಗಾಗಿ ಆ 2 ಗ್ರಹಗಳ ದೋಷಗಳು ಕಮ್ಮಿ ಆಗುತ್ತೆ. ಇದೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.